Hello everyone, welcome to ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳ ಪರಿಚಯ ಅಧ್ಯಾಯದ 54ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಚತುರ್ಭುಜದ 3 ಕೋನಗಳ ಅನುಪಾತವು 4:6:3 ಹಾಗೂ 4ನೆಯ ಕೋನದ ಅಳತೆ 100 ಡಿಗ್ರಿ ಆದಾಗ ಆ 3 ಕೋನದ ಅಳತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಚತುರ್ಭುಜದ ಗುಣಲಕ್ಷಣವನ್ನ ನೋಡಕ್ ಹೋದ್ರೆ ಚತುರ್ಭುಜದ 4 ಒಳಕೋನಗಳ ಮೊತ್ತವು ಯಾವಾಗ್ಲೂ 360 ಡಿಗ್ರಿ ಆಗಿರುತ್ತೆ. ಓಕೆ, ಸೊ ಈ ನಿಯಮವನ್ನ ಬಳಸ್ಕೊಂಡು ನಾವು ಕೋನಗಳ ಅಳತೆಯನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಇಲ್ಲಿ 3 ಕೋನಗಳ ಅನುಪಾತ. ಸೊ ಕೋನಗಳ ಅನುಪಾತವನ್ನ ಕೊಟ್ಟಿದ್ದಾರೆ. ಓಕೆ, ಕೊಟ್ಟಿರುವಂತದ್ದನ್ನ ಬರ್ಕೊಳ್ತಾ ಇದ್ದೇನೆ. ಸೊ 4:6:3 ಹಾಗೆ 4ನೆಯ ಕೋನದ ಅಳತೆಯನ್ನ ಕೊಟ್ಟಿದ್ದಾರೆ. 4ನೇ ಕೋನದ ಅಳತೆ 100 ಡಿಗ್ರಿ. ಓಕೆ, ಸೊ ಈಗ ನಾವು 3 ಕೋನದ ಅಳತೆಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ 3 ಕೋನದ ಅನುಪಾತ 4:6:3. ಆ 3 ಕೋನಗಳ ಅನುಪಾತವನ್ನ ನಾವು 4x 6x ಮತ್ತು 3x ಅಂತ ಭಾವಿಸಿದ್ರೆ, ಸೊ ಇಲ್ಲಿ ಚತುರ್ಭುಜದ ಒಟ್ಟು ಕೋನಗಳ ಮೊತ್ತದ ನಿಯಮದಂತೆ ನಾವು 4x ಪ್ಲಸ್ 6x ಪ್ಲಸ್ 3x ಪ್ಲಸ್ 4ನೆಯ ಕೋನ 100 ಡಿಗ್ರಿ ಈಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಇಲ್ಲಿ 6x ಪ್ಲಸ್ 4x 10x ಪ್ಲಸ್ 3x 13x ಪ್ಲಸ್ 100 ಡಿಗ್ರಿ ಈಸ್ ಈಕ್ವಲ್ ಟು 360 ಡಿಗ್ರಿ. ಸೊ 13x ಈಸ್ ಈಕ್ವಲ್ ಟು 360 ಡಿಗ್ರಿ ಮೈನಸ್ 100 ಡಿಗ್ರಿ. 13x ಈಸ್ ಈಕ್ವಲ್ ಟು 260 ಡಿಗ್ರಿ. ಸೊ ಇಲ್ಲಿ ನಾವು x ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾಗಿ x ಅನ್ನ ಸಪರೇಟ್ ಮಾಡ್ತಾ ಹೋಗ್ಬೇಕು. ಸೊ ಈ ಎರಡೂ ಬದಿಯಲ್ಲೂ ನಾವು 13ರಿಂದ ಭಾಗಿಸಿದಾಗ x ಈಸ್ ಈಕ್ವಲ್ ಟು 260 ಡಿವೈಡೆಡ್ ಬೈ 13. ಸೊ ಅಂಶ ಮತ್ತು ಛೇದಕ್ಕೆ 13ರಿಂದ ಭಾಗಿಸಿದಾಗ 13 ಒಂದ್ಲೆ 13 13 20 260. ಹಾಗಾದ್ರೆ x ಈಸ್ ಈಕ್ವಲ್ ಟು 20 ಡಿಗ್ರಿ ಬಂದಿದೆ ನಮ್ಗೆ. ಓಕೆ, ಸೊ x 20 ಬಂದಿದೆ. ಹಾಗಾದ್ರೆ ನಾವೀಗ 3 ಕೋನದ ಅಳತೆಯನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಮೊದಲನೆಯ ಕೋನ 4x ಅಲ್ವಾ. ಸೊ 4 ಗುಣಿಸು 20 ಈಸ್ ಈಕ್ವಲ್ ಟು 80 ಡಿಗ್ರಿ. ಸೊ ಎರಡನೆಯ ಕೋನ 6x ಅಲ್ವಾ. ಸೊ 6 ಇಂಟು 20 120 ಡಿಗ್ರಿ. ಮೂರನೆಯ ಕೋನ 3x ಅಲ್ವಾ. ಸೊ 3 ಇಂಟು 20 ಡಿಗ್ರಿ ಈಸ್ ಈಕ್ವಲ್ ಟು 60 ಡಿಗ್ರಿ. ಹಾಗಾದ್ರೆ ಆ 3 ಕೋನಗಳ ಅಳತೆಗಳು ಕ್ರಮವಾಗಿ 80 ಡಿಗ್ರಿ 120 ಡಿಗ್ರಿ ಮತ್ತು 60 ಡಿಗ್ರಿ ಆಗಿದೆ. ಓಕೆ, ಥ್ಯಾಂಕ್ ಯು.